ಎಸ್ ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಗುಣಶ್ರೀ ಗೌಡ ಮಿನಿ ಲಾಗ್. ನನ್ನ ಮತ್ತೊಂದು ಮಿನಿ ಲಾಗ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಎಸ್ ನಾನಿವತ್ತು ಈವ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ನಮ್ಮ ಮಮ್ಮಿ ಫ್ರೆಂಡ್ ಮನೇಲಿ ಹೋಗಲೇಬೇಕಿತ್ತು. ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ನಮ್ಮ ಪಾಪು ಏನೋ ಕಿತಾಪತಿ ಮಾಡ್ಕೊಂಡಿದ್ದಾಳೆ, ಏನೋ ಆಟ ಆಡೋಕೆ ಹೋಗಿ ಕೆನ್ನೆ ಹತ್ರ ಜೋರಾಗಿ ಪರ್ಚ್ಕೊಂಡ್ಬಿಟ್ಟಿದ್ದಾಳೆ. ಸ್ವಲ್ಪ ಮಿಸ್ ಆಗಿದ್ರು ಕಣ್ಣಿಗೆ ಬೀಳಬೇಕಾಗಿತ್ತು, ಆ ಲೆವೆಲಿಗೆ ಪರ್ಚ್ಕೊಂಡಿದ್ದಾಳೆ. ಸೊ ಮಮ್ಮಿ ಬೈಕೊಂಡು ಅವಳಿಗೆ ಇದು ಕ್ರೀಮ್ ಮತ್ತು ಪೌಡರ್ ಹಾಕ್ತಾ ಇದ್ದಾರೆ. ಅಂದರೆ ಆ ಜಾಗಕ್ಕೆ ಸ್ವಲ್ಪ ಹುರಿಯೋ ಥರನೇ ಪರ್ಚ್ಕೊಂಡಿದ್ದಾಳೆ. ನೋಡಿ, ಆ ಕಣ್ಣು ಕೆಳಗಡೆ ಇನ್ನೊಂದು ಸ್ವಲ್ಪ ಮಿಸ್ ಆಗಿದ್ರು ಕಣ್ಣಿಗೆ ಬೀಳ್ತಾ ಇತ್ತು. ಈ ಮಕ್ಕಳನ್ನ ಹಿಡಿಯೋದೇ ತುಂಬ ಕಷ್ಟ ಅಪ್ಪ. ಈ ಮಕ್ಕಳನ್ನ ನೋಡ್ಕೋಬೇಕಂದ್ರೆ ಒಂದೊಂದಲ್ಲ, ಮಿನಿಮಮ್ ಅಂದರೂ 4 ಕಣ್ಣು ಬೇಕು ನನ್ನ ಪ್ರಕಾರ. ಎಷ್ಟು ಕಷ್ಟ ಇದೆ. ನಮ್ಮ ಅಜ್ಜಿಗೆಲ್ಲ 12 ಮಕ್ಕಳು. ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ 12 ಮಕ್ಕಳನ್ನ ಅದು ಹೆಂಗೆ ನೋಡಿಕೊಂಡ್ರು ಆ ದೇವ್ರಿಗೆ ಗೊತ್ತು. ನನಗೆ ಈ ಒಂದು ಮಗಳನ್ನ ಸುಧಾರ್ಸೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ ನಮ್ಮ ಸಿಹಿ. ಅದ್ರ ಮಧ್ಯದಲ್ಲಿ ನಮ್ಮ ಮಮ್ಮಿ ಸ್ಯಾರಿ ಕಾಂಬಿನೇಷನ್ ನೋಡ್ತಾ ಇದ್ದಾರೆ. ಈ ಸ್ಯಾರಿಗೆ ನಾನು ಈ ಕಾಂಬಿನೇಷನಲ್ಲಿ ಬ್ಲೌಸ್ ಹಾಕೊಂಡು ಹೋಗಿದ್ದೆ ಅಮ್ಮು ಅಂತ ನನಗೆ ಹೇಳ್ತಾ ಇದ್ರು. ಸೊ ಎನಿ ಹೌ ಟೈಮ್ ಆಗಿತ್ತಿದ್ದ ಕಾರಣ ಆಲ್ರೆಡಿ ಮಮ್ಮಿನ ಕರ್ಕೊಂಡು ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಹೋದೆ. ಆ್ಯಕ್ಚುಲಿ ಮಾರ್ನಿಂಗೇ ಪೂಜೆ ಮುಗ್ದಿತ್ತು. ಇದು 5ನೇ ವರ್ಷದ ಅಧ್ಯಾಯ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಬಟ್ ನನಗೆ ಮಾರ್ನಿಂಗ್ ಹೋಗೋಕ್ಕಾಗದೇ ಇರೋ ಕಾರಣ ನಾನು ಈವ್ನಿಂಗ್ ಹೋಗ್ತಾ ಇದ್ದೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀಲಿಲ್ಲ ಅಂದರೂ ಹೋಗಬೇಕಂತೆ, ಕೇಳಿ ಈಸ್ಕೊಂಡು ಪ್ರಸಾದ ತಿನ್ನಬೇಕಂತೆ. ಸೊ ನಾನು ಎಲ್ಲೋ ಕೇಳಿದ್ದು, ನನಗೂ ಯಾರೋ ಹೇಳಿದ್ದು, ಅವತ್ತಿಂದ ಇವತ್ತಿನವರೆಗೂ ನಾನು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಈವನ್ ಎಲ್ಲರೂ ಹೋಗ್ಬೇಕಾದ್ರೆ ನಾನು ಸಡನ್ನಾಗಿ ನೋಡಿದ್ರೆ, ಇವಾಗ ನಾನು ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ನಾನು ಮೇಕಪ್ಗೆ ಹೋದಾಗ ನಾನು ಸಡನ್ನಾಗಿ ನಾನು ಬೇರೆ ಯಾವುದೇ ಈವೆಂಟ್ ಇದ್ದರೂ ಅಷ್ಟು ತಲೆ ಕೆಡಿಸ್ಕೊಂಡೆಲ್ಲ ಈ ಪ್ರಸಾದ ಇಸ್ಕೊಳ್ಳೋದಕ್ಕೆ ಹೋಗಲ್ಲ. ಬಟ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದ್ದರೆ ನಾನೇ ಹೋಗಿ ಕೇಳಿ ಇಸ್ಕೊಂಡು ತಿಂತೀನಿ. ಸೊ ನೀವು ನೆಕ್ಸ್ಟ್ ಟೈಮ್ ಎಲ್ಲರೂ ನೋಡಿದ್ರೆ ಕೇಳಿ ಇಸ್ಕೊಂಡು ತಿನ್ನಿ. ನನಗೂ ಯಾರೋ ಹೇಳಿದ್ದು, ನನಗೆ ಗೊತ್ತಿರೋದನ್ನ ನಾನು ನಿಮಗೂ ಹೇಳ್ತಾ ಇದ್ದೀನಿ. ನೀವು ಅಲ್ಲಿಂದ ಮುಗಿಸ್ಕೊಂಡು ಊಟ ಮಾಡಿಕೊಂಡು ನಾನು ನನ್ನ ಫ್ರೆಂಡ್ ಮನೆಗೆ ಹೋದೆ. ಯಾಕಂದರೆ ಅವ್ರದ್ದು ಆ್ಯನಿವರ್ಸರಿ ಇತ್ತು. ಆ್ಯನಿವರ್ಸರಿ ಮುಗ್ದಿತ್ತು, ಬಟ್ ನಾವಿನ್ನೂ ಕೇಕ್ ಕಟ್ ಮಾಡಿಸಿರಲಿಲ್ಲ. ಕೇಕ್ ಕಟ್ ಮಾಡಿಸೋದಕ್ಕಿಂತ ದೊಡ್ಡ ವಿಷಯ ಏನು ಅಂದರೆ, ನಮ್ಮ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರೆ ನಮಗೆ ಫುಲ್ ಖುಷಿ. ಹೆಂಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಾನು ಅವಳ ಮನೆಗೆ ಹೋದಾಗ 8 ಆಗಿತ್ತು. ಮನೆಯಿಂದ ಈಚೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 11 ಆಗ್ತಾಯಿತ್ತು. ಆ 3 hours ಹೆಂಗೆ ಹೋಯ್ತು ಅಂತ ನಮಗೆ ಗೊತ್ತೇ ಆಗಲಿಲ್ಲ. ಯಾಕಂದರೆ ಎಲ್ಲ ಫ್ರೆಂಡ್ಸ್ ಬಂದಿದ್ದರು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ರೆ. ಸೊ ಎಲ್ಲರೂ ಹಾಗೆ ಇದ್ದಾರೆ ನಮ್ಮ ಗ್ರೂಪಲ್ಲಿ. ಸೊ ಲಕ್ಕಿಲಿ ಐ ಗಾಟ್ ಎ ಗುಡ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಆಲ್. ಸೊ ಅಲ್ಲಿಂದ ಕೇಕ್ ಕಟ್ ಮಾಡಿಕೊಂಡು ಕೇಕೆಲ್ಲ ತಿನ್ನಿಸಿ ನಾನು ಮುಗಿಸಿ ನನ್ನ ಮನೆಗೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 11 ಆಗಿತ್ತು. ಅಲ್ಲಿ ಅರುಣನ್ನ ನೋಡಿ, ಅಣ್ಣ ಆ್ಯಕ್ಚುಲಿ ಬಾಡಿ ಬಿಲ್ಡ್ ಮಾಡ್ತಿದ್ದಾರೆ. ಫುಲ್ ಅವ್ರ ಕಾಂಪಿಟೇಷನೆಲ್ಲ ಅಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಅವ್ರದ್ದೊಂದು ವಿಡಿಯೋ ಹಾಕ್ತೀನಿ ನಿಮಗೆ. ಇವ್ರಿಗೆ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳ್ತಾ ಕೇಕ್ ಕಟ್ ಮಾಡಿಸ್ಬಿಟ್ಟು ಇವಾಗ ಮನೆಗೆ ಹೋಗೋ ಪ್ಲ್ಯಾನ್. ಇರಿ ಸ್ವಲ್ಪ, ನಾನು ಇನ್ನೊಂದು ವಿಷಯ ಹೇಳೋದು ಮರೆತೆ. ಏನು ಗೊತ್ತಾ? ಸೊ ಈ ವಿಡಿಯೋ ನೋಡಿದ್ಮೇಲೆ ಪ್ಲೀಸ್ ನನ್ನನ್ನು ಫಾಲೋ ಮಾಡಿ. ಆ್ಯಕ್ಚುಲಿ ನಂದು ಯೂಟ್ಯೂಬ್ ಕೂಡ ಇದೆ, ಅಲ್ಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಸಿಗೋಣ ಮುಂದಿನ ಲಾಗ್ದೊಂದಿಗೆ.